ಜಾನು ಹಾಗೆ ನಡ್ಕೊಳ್ಳೋ ಹುಡುಗಿನೇ ಅಲ್ಲ. ಶಿ ಮಸ್ಟ್ ಹ್ಯಾವ್ ಬೀನ್ ಇನ್ಫ್ಲೂಯೆನ್ಸ್ ಬೈ ಸಂಬಡಿ. ಡ್ಯಾಡ್, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೋದಾ? ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ಧಾರಾಳವಾಗಿ ಮಾತಾಡ್ಬೋದು. ಮಂದೆಲ್ಲ ಹೇಗಿದ್ದಾರೆ? ವಿರಾಟ್ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಅಲ್ಲಮ್ಮ, ನೀನ್ ಯಾಕೆ ಇಷ್ಟೊಂದು ಡೆಲ್ ಆಗಿದ್ಯಾ? ತುಂಬಾನೇ ಕಾರಣ ಇದೆ ಡ್ಯಾಡ್, ಅದನ್ನ ನಿಮ್ ಹತ್ರ ಹೇಳ್ಬೇಕು ಅಂತಾನೆ ಬಂದೆ. ವಿಚಾರ ಏನೇ ಇರ್ಲಿ, ಮುಚ್ಚಿಡೋ ಅವಶ್ಯಕತೆ ಇಲ್ಲ, ಹೇಳು. ಇನ್ನು ಮುಚ್ಚಿಡೋ ಅಷ್ಟು ಶಕ್ತಿನೂ ನನಗಿಲ್ಲ ಡ್ಯಾಡ್. ಯಾಕಮ್ಮ ಅಳ್ತಾ ಇದೆಯಾ? ಸಮಸ್ಯೆ ಏನೇ ಇರಲಿ, ವಿಲ್ ಸಾರ್ಟ್ ಇಟ್ ಔಟ್. ಪ್ಲೀಸ್ ಹೇಳಮ್ಮ. ಡ್ಯಾಡ್, ನಾನೊಂದು ದೊಡ್ಡ ಬಲೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಸಮಸ್ಯೆ ಏನಂದ್ರೆ ಯಾರಿಗೂ ಹೇಳಕ್ಕೂ ಆಗ್ತಿಲ್ಲ, ಈ ಕಡೆ ಅನ್ಭವಿಸಕ್ಕೂ ಆಗ್ತಿಲ್ಲ. ಅದು ಅಲ್ಲದೆ ಇದೆಲ್ಲದಕ್ಕೂ ಕಾರಣ ನಾನೇ. ನನ್ನಿಂದನೇ ಸಮಸ್ಯೆ ಎಲ್ಲ ಶುರುವಾಗಿದ್ದು. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಆಳ್ತಿದ್ದಾಳೆ ಅಂದ್ರೆ ವಸುಂಧರಾ ಮನೇಲಿ ಏನೋ ಗಲಾಟೆ ಆಗಿರ್ಬೇಕು. ಅದೇನು ಅಂತ ಇಲ್ಲೇ ಇದ್ದು ತಿಳ್ಕೊತೀನಿ. ಸಿಂಧು, ಎಷ್ಟೋ ಸಮಸ್ಯೆಗಳು ಅದು ಚರ್ಚೆ ಮಾಡಿದ್ಮೇಲೆ ಸಮಸ್ಯೆಗಳೇ ಅಲ್ಲ ಅನ್ಸುತ್ತೆ. ಮೊದಲು ಅಳೋದ್ ಬಿಟ್ಟು ಏನಾಗಿದೆ ಅಂತ ಹೇಳಮ್ಮ. ನನ್ ಮದ್ವೆ ನಡಿಬೇಕಾದ್ರೆ ನಿಮ್ ಮಾತ್ ಕೇಳ್ದೆ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಡ್ಯಾಡ್. ಅಲ್ಲಿಂದ ಇಲ್ಲಿ ತನಕ ನನ್ನಿಂದ ಆಗ್ತಿರೋದೆಲ್ಲ ಬರೀ ತಪ್ಪೆ. ನಾನ್ ತಗೊಂಡಿರೋ ನಿರ್ಧಾರದಿಂದ ಇವತ್ತು ಮೂವರ್ ಜೀವನ ಅನಾಥರಾಗೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಡ್ಯಾಡ್, ನಾನು ವಿರಾಟಿಗೆ ಅನ್ಯಾಯ ಮಾಡ್ಬಿಟ್ಟೆ. ಯಾವ ಹೆಣ್ಣು ತನ್ನ ಗಂಡನಿಗೆ ಮಾಡದೇ ಇರೋ ಮೋಸನ ನಾನ್ ಮಾಡ್ಬಿಟ್ಟಿದ್ದೀನಿ. ಏನ್ ಮಾಡ್ದೆ? ಮದ್ವೆಗೂ ಮುಂಚೆ ವಿರಾಟ್ ಜೊತೆ ನಿನಗ್ ಮದ್ವೆ ಮಾಡಿಸ್ತೀನಿ, ಅವ್ರು ಯಾವತ್ತಿದ್ರು ನಿನ್ನವ್ರೆ ಅಂತ ಈಶಾನಿಗೆ ಮಾತು ಕೊಟ್ಬಿಟ್ಟೆ. ವಾಟ್? ಹೌದು, ವಿರಾಟ್ ಮತ್ತೆ ನನ್ ಮದ್ವೆ ನಡಿಬೇಕಾದ್ರೆ ಈಶಾನಿಗೆ ನಾನು ಒಂದ್ ಹೇಳ್ಬಲ್ಲೆ, ಧೈರ್ಯವಾಗಿರು. ವಿರಾಟ್ ಜೊತೆ ನಿನ್ ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು. ಇಟ್ಸ್ ಮೈ ಪ್ರಾಮಿಸ್. ಈ ಮದ್ದು ಬರ್ಸಿರೋ ಹಾಲನ್ನ ನಾನ್ ತಗೊಂಡೋಗಿ ನನ್ ವೀರ್ ಕೊಡ್ತೀನಿ. ಇದನ್ ಕೊಟ್ಟಿದ ತಕ್ಷಣ ಅವ್ನ್ ಕುಡ್ದೇ ಕುಡಿತಾನೆ. ಕುಡ್ದ 5 ನಿಮಿಷದ ಒಳಗೆ ನಾನ್ ಮಿಕ್ಸ್ ಮಾಡಿರೋ ಮದ್ದು ಕೆಲ್ಸ ಮಾಡಕ್ ಶುರು ಮಾಡುತ್ತೆ. ವಿರಾಟ್ ಪಕ್ಕದಲ್ಲಿ ಬೆಳಗ್ಗೆವರೆಗೂ ಇರೋದು ನೀನಲ್ಲ, ನಾನು. ನಾನು ಪ್ರೆಗ್ನೆಂಟ್. ನನ್ ವೀರೇ ಇದಕ್ ಕಾರಣ. ಅವತ್ ರಾತ್ರಿ ರೌಡಿಗಳಿಂದ ನಿನಗ್ ಹೊರಗ್ ತೊಂದ್ರೆ ಆಗ್ತಿದ್ರೆ ಒಳಗೆ ವಿರಾಟ್ ನನ್ ಮಗುಗೆ ತಂದೆ ಆಗೋದಕ್ಕೆ ರೆಡಿ ಆಗ್ತಿದ್ದ. ಏನ್ ಹೇಳ್ತಿದ್ಯಮ್ಮ ಸಿಂಧು? ವಿರಾಟ್ ಪರ್ಮಿಷನ್ ಇಲ್ದೆ ಇಶಾನಿಗೆ ಹೇಗಮ್ಮ ಮಾತು ಕೊಟ್ಟೆ? ಅಕ್ಕಂಗೋಸ್ಕರ ಡ್ಯಾಡ್. ನನಗವಾಗ ಅಕ್ಕನ ಜೀವನ ಸೆಟ್ಲ್ ಆಗೋದು ಇಂಪಾರ್ಟೆಂಟ್ ಆಗಿತ್ತು. ನನಗೆ ವಿರಾಟ್ ಮೇಲೆ ಒಂದಿನೂ ಪ್ರೀತಿ ಹುಟ್ಟುತ್ತೆ ಅನ್ನೋ ಕಲ್ಪನೆ ಕೂಡ ಇರ್ಲಿಲ್ಲ. ಡ್ಯಾಡ್, ವಿರಾಟ್ ನನ್ನನ್ನ ತುಂಬಾ ನಂಬಿದ್ದಾರೆ, ಪ್ರೀತಿಸ್ತಾರೆ. ಆದ್ರೆ ನಾನು ಅವ್ರಿಗೆ ಮೋಸ ಮಾಡ್ಬಿಟ್ಟೆ. ಸಪೋಸ್ ವಿರಾಟ್ಗೆ ನಿಜ ಗೊತ್ತಾದ್ರೆ ಏನಾಗುತ್ತೆ ಅಂತ ಊಹಿಸ್ಕೊಳಕ್ಕೂ ಆಗಲ್ಲ. ಡ್ಯಾಡ್, ನನಗೆ ವಿರಾಟ್ನ ಬಿಟ್ಟಿರೋ ಶಕ್ತಿನೇ ಇಲ್ಲ. ನನಗವ್ರು ಬೇಕು. ನನಗ್ ವಿರಾಟ್ ಬೇಕು ಡ್ಯಾಡ್. ಆರ್ಬೇಡ ಸಿದ್ದು, ಪ್ಲೀಸ್ ಸಮಾಧಾನ ಮಾಡ್ಕೊಮ್ಮ.
ವಿರಾಟ್ಗೆ ವಿಷಯ ಹೇಳಿದ್ರೆ ಏನಾಗತ್ತೆ ಅಂತ ನಿನಗನ್ಸುತ್ತೆ? ನನ್ನನ್ನು ಅವರು ದೂರ ಮಾಡ್ಬಿಡ್ತಾರೆ.